ಎಲ್ಲರಿಗೂ ನಮಸ್ತೆ. ನಾನು ಸುಹೇಲ್ ಅಹಮದ್ ಮರೂರು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೂ ಮುಂಚೆ ನಾನು 5 ವರ್ಷ DR ಮೈಸೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸಿದ್ದೆ. ನಾನು ಕಳೆದ ನವೆಂಬರ್ 26ನೇ ತಾರೀಕಂದು ಸಂವಿಧಾನದ ದಿನದಂದು ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ. ರಾಜೀನಾಮೆ ಪತ್ರದಲ್ಲಿ ನಾನು ಒಂದು ಸಂಕ್ಷಿಪ್ತವಾಗಿ ಕಾರಣ ಮೆನ್ಷನ್ ಮಾಡಿದ್ದೇನೆ. ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ. ಆ ನಿಟ್ಟಿನಲ್ಲಿ ನಾನು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನನ್ನ ಹುದ್ದೆಯನ್ನು ಸಮರ್ಪಣೆ ಮಾಡಿ ರಾಜೀನಾಮೆ ನೀಡಿದ್ದೇನೆ ಅಂತ ನಾನು ಕಾರಣ ಕೋಟ್ ಮಾಡಿದ್ದೇನೆ. ಬಟ್ ಈ ಹುದ್ದೆ ನಾನು ಅದಾದಮೇಲೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ಮೇಲೆ 1 ತಿಂಗಳು ನಾನು ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡಿಲ್ಲ. ಕಾರಣ ನನಗೂ ಏನಪ್ಪ ಅಂದರೆ, ನನಗೂ ಈ ವಿಷಯ ಇಷ್ಟೊಂದು ಮುನ್ಸೂಚನೆ ಗೊತ್ತಿರಲಿಲ್ಲ. ನನ್ನಂಥ ಒಂದು ಸಾಮಾನ್ಯ ಹಿನ್ನೆಲೆ, ಬಡ ಹಿನ್ನೆಲೆಯಿಂದ ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆವರೆಗೂ ಹೋಗಿ ಅದನ್ನು ರಾಜೀನಾಮೆ ಕೊಟ್ಟ ಮೇಲೆ ಈ ರೀತಿ ವ್ಯತಿರಿಕ್ತ ಪರಿಣಾಮ ಮನೆಯಲ್ಲಿ, ಕುಟುಂಬದಲ್ಲಿ, ಸಂಬಂಧಿಕರಲ್ಲಿ, ನೆಂಟರು, ನೆರೆಹೊರೆಯರು, ವಿಶೇಷವಾಗಿ ನನ್ನ ಹುಟ್ಟೂರು ಮರೂರು ಅಲ್ಲಿ ನನ್ನ ಮೇಲೆ ಒಂದು ಒತ್ತಡ ಹೇರುವ ಮನವೊಲಿಕೆ ಪ್ರಯತ್ನಗಳು ಸಾಕಷ್ಟು ಮಾಡಿದ್ರು. ಮತ್ತು ನಮ್ಮೂರಿನ ಮತ್ತು ನನ್ನ ಸಾಕಷ್ಟು ಜನ ಒಂದು ಗೊಂದಲಕ್ಕೆ ಇದಾಗಿದ್ದಾರೆ. ನಾನು ಯಾವುದೋ ಒಂದು ಮಾನಸಿಕ ಒತ್ತಡ ಅಥವಾ ಏನೋ ಸಮಸ್ಯೆಗೆ ಒಳಗಾಗಿ ಈ ನಿರ್ಧಾರ ದುಡುಕಿ ಆತುರದಲ್ಲಿ ಮಾಡಿದ್ದೇನೆ ಅಂತ. ಖಂಡಿತ ಅವ್ರಿಗೆಲ್ಲ ನಾನು ನನ್ನ ಕಡೆಯಿಂದ ಈ ವಿಡಿಯೋ ಮಾಡ್ತಾ ಇರೋದೇ ವಿಶೇಷವಾಗಿ ಅದನ್ನೊಂದು ಸ್ಪಷ್ಟೀಕರಣ ಕೊಡೋಕ್ಕೆ. ನಾನು ದುಡುಕಿ ಆತುರವಾಗಿ ಖಂಡಿತ ಈ ನಿರ್ಧಾರ ಮಾಡಿಲ್ಲ. ಯಾರೂ ಚಿಂತೆಗೀಡಾಗೋದು ಬೇಡ. ಇದೊಂದು ಪ್ರಜ್ಞಾಪೂರ್ವಕವಾಗಿ ಸಾಕಷ್ಟು ಮಾನಸಿಕ ಸಂಘರ್ಷ ಆದಮೇಲೆ ಅಂತಿಮವಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಈ ನಿರ್ಧಾರ ಮಾಡಿದ್ದೇನೆ. ಮತ್ತು ಆ ನಿರ್ಧಾರಕ್ಕೆ ಕಾರಣವೂ ಅಷ್ಟೇ. ಮತ್ತು ನಮ್ಮೂರು ಮರೂರು, ಹುಣಸೂರು ತಾಲೂಕಿನ ಮರೂರು ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಸಾಮಾಜಿಕ ಹರಿಕಾರರಾದಂತಹ ದೇವರಾಜ ಅರಸುರವರ ಅರಸುಕಳ್ಳಿಯ ಆಸುಪಾಸಿನ ಊರೇ ನಮ್ಮೂರು ಮರೂರು. ನಮ್ಮ ವಿಶೇಷ ಏನಪ್ಪ ಅಂದರೆ, ನಾವು ಯಾವ ರೀತಿ ಮೂಲತಃ ನಾನು ಒಂದು ಕೃಷಿ ಕುಟುಂಬದಲ್ಲಿ ಬೆಳೆದವನು. ನಮ್ಮ ತಂದೆ ಒಂದು ಕೃಷಿಕರು ಆಗಿದ್ದರು ಮತ್ತು ಸಾಕಷ್ಟು ಉಪಕಸಬುಗಳನ್ನು ಮಾಡ್ತಾಯಿದ್ರು. ನಮ್ಮ ಸಾಮಾಜಿಕ ಸಂರಚನೆ ಮತ್ತು ಸಾಮಾಜಿಕ ಅಂತರವಲಂಬನೆ ಯಾವ ರೀತಿ ಇತ್ತು, ಅದು ಕೂಡ ನನ್ನ ಇವತ್ತಿನ ಈ ರಾಜೀನಾಮೆಗೆ ಒಂದು ಮೂಲ ಪ್ರೇರಣೆನೂ ಹೌದು. ಯಾಕಂದರೆ ನಾವು ಊರಲ್ಲಿ ಒಂದು ಹಳ್ಳಿ ವಾತಾವರಣದಲ್ಲಿ ಬೆಳೆದಾಗ ನಾವೊಂದು ದಲಿತ ಕೇರಿಗೂ ಹೊಂದ್ಕೊಂಡಂತೆ ನಮ್ಮ ಮನೆ ಇರೋದು. ನಾವು ನೆರೆಹೊರೆಯ ದಲಿತರ ಮನೆ ಹಿಟ್ಟು ರೊಟ್ಟಿ ಕೂಡ ನಾನು ತಿಂದು ಬೆಳೆದಿದ್ದೀವಿ. ನಾಯಕರ ಮನೆಯ ಉಪ್ಪು ಸಾಂಬಾರು, ಮೀನು ಸಾಂಬಾರು, ಲಿಂಗಾಯತರ ಮನೆಯ ಉಪ್ಪಿಟ್ಟು, ಒಬ್ಬಟ್ಟು, ತೊಂಬಿಟ್ಟು, ಹಾಗೆ ಇಡೀ ಊರವರು ನಮಗೆ ಈ ವಿಷಯಗಳಲ್ಲಿ ಎಲ್ಲರೂ ಉಪಕಾರ ನಮ್ಮ ಮೇಲಿದೆ. ಹಾಗೆ ನಮ್ಮ ಗೌಡ ಸಮಾಜದ ದುಡ್ಡು ಕಾಸಿನ ಸಹಕಾರ. ಹಾಗೆ ಇವತ್ತಿಗೂ ಊರಿಗೆ ಹೋದರೆ, ಬಾ ಮಗನೇ ಟೀ ಕಾಯಿಸ್ಕೊಡ್ತೀನಿ, ಬಾರ ಊಟ ಮಾಡೋ ಅಂತ ತಾಯಂದಿರು ನಮಗೆಲ್ಲ ಊಟಕ್ಕೆ ಆಹ್ವಾನ ಮಾಡ್ತಾರೆ. ಆ ಮಮಕಾರ ಮತ್ತು ನಮಗೆ ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಗುರುಗಳು ಕೂಡ ನಮಗೆ ವಿದ್ಯಾದಾನ ಎರೆದಿದ್ದಾರೆ. ನಮಗೆ ಒಟ್ಟಾರೆ ಸಾಮಾಜಿಕ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಇವತ್ತಿನ ನಮ್ಮ ಸವಾಲೇನಪ್ಪ ಅಂದರೆ, ನಾನು ರಾಜೀನಾಮೆ ಪತ್ರದಲ್ಲಿ ಪದೇ ಅದನ್ನು ಒತ್ತೊತ್ತಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ನಾನು ಉಲ್ಲೇಖ ಮಾಡದಂತೆ ಈ ಸಾಮಾಜಿಕ ಸಂರಚನೆ, ಈ ಸಾಮಾಜಿಕ ಅಂತರವಲಂಬನೆ, ಇವತ್ತಿನ ರಾಜಕಾರಣ, ಇವತ್ತಿನ ಪರಿಸ್ಥಿತಿಯಿಂದ, ದ್ವೇಷ ರಾಜಕಾರಣದಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ನನಗೆ ಪದೇ ನನ್ನ ಮೇಲೆ ಒಂದು ಮಾನಸಿಕ ಸಂಘರ್ಷ ಆಗ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ, ಹೇಗೆ ನಾನು 12 ವರ್ಷ ಹಿಂದೆ ಈ ಪದವಿ ಓದುವಾಗ ಮತ್ತು ಸ್ನಾತಕೋತ್ತರ ಪದವಿ ಓದುವಾಗ, MA ಓದುವಾಗ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ನಾನು. ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅನ್ನೋ ಪರಿಕಲ್ಪನೆಗಳನ್ನ ಓದ್ಕೊಂಡಿದೆ. ಹೇಗೆ ಅಲ್ಲೊಂದು ಸಾಮಾನ್ಯವಾಗಿ ಡೆಫಿನೇಷನ್ ಇತ್ತು,
ಅಬ್ರಹಂ ಲಿಂಕನ್ ಅವರ ಖ್ಯಾತ ಏನೋ ಒಂದು ವೆಲ್ ನೋನ್ ಸ್ಟೇಟ್ಮೆಂಟು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ. ಇತ್ತೀಚಿನ ವಿದ್ಯಮಾನಗಳಲ್ಲಿ ಅದು ಹೇಗೆ ಅನಿಸ್ತೈತೆ ಅಂದರೆ, ಆ ಪರಿಕಲ್ಪನೆಗಳು ನಮಗೆ ಸ್ಪಷ್ಟವಾಗಿ 10 ವರ್ಷ 16 ವರ್ಷದ ಸಾರ್ವಜನಿಕ ಸೇವೆ ನಂತರ ಆ ಪರಿಕಲ್ಪನೆಗಳು ಸ್ವಲ್ಪ ಅರ್ಥ ಆಗಕ್ಕೆ ಶುರುವಾಗ್ತು. ಆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಪರಿಕಲ್ಪನೆಗಳು ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಅನ್ನೋ ಆಗಿ ಪರಿವರ್ತಿತವಾಗ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಸರ್ಕಾರದ ನೀತಿಗಳು, ಸರ್ಕಾರದ ನಿಯಮಗಳು, ಸರ್ಕಾರದ ನಿರ್ಧಾರಗಳು ಎಲ್ಲವೂ ಅವರ ಅನುಕೂಲಕ್ಕೆ, ಉದ್ಯಮಿಶಾಹಿಗಳ ಅನುಕೂಲಕ್ಕೆ ತಕ್ಕಂತೆ ರೂಪಿತವಾಗ್ತೈತೆ. ಮತ್ತು ಚುನಾಯಿತ ಸರ್ಕಾರಗಳನ್ನ ಬೆಲೆ ಕಟ್ಟುವಂಥ ಪರಿಸ್ಥಿತಿ ಬಂದೈತೆ. ಆ ಒಂದು ನನಗೆ ಬಲವಾಗಿ ಹೇಳ್ತಾ ಇತ್ತು. ಮತ್ತು ಎರಡನೇದಾಗಿ ಏನಪ್ಪ ಅಂದರೆ ದ್ವೇಷ ರಾಜಕಾರಣ ಹೇಗೆ ಮಾಡ್ತೈತೆ ಅಂದರೆ, ಈ ಒಂದು ಸಾಮಾಜಿಕ ಸಂರಚನೆ, ಸೌಹಾರ್ದತೆ ಮತ್ತು ಒಂದು ಆತ್ಮೀಯತೆ ಇದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಸಮಾಜದಲ್ಲಿ ದ್ವೇಷ ಮತ್ತು ಪೂರ್ವಗ್ರಹ ಪೀಡಿತನನ್ನು ಬಿತ್ತುತ್ತಾ ಇದೆ. ಇದರಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಮತ್ತು ಮುಂದಿನ ಪೀಳಿಗೆಗೆ ಇದು ತುಂಬ ಅಪಾಯಕಾರಿ ಬೆಳವಣಿಗೆ. ಯಾವಾಗ ನಾನು ಈ ಹಿನ್ನೆಲೆಯಿಂದ ನಾನು ಕೂಡ ಒಂದು ಈ ವಾತಾವರಣದಲ್ಲಿ ಬೆಳೀಲಿಲ್ಲ ಅಂದರೆ ಬಹುಶಃ ನಾನು ಇವತ್ತಿನ ಈ ಪರಿಸ್ಥಿತಿಗೆ, ಈ ಪ್ರೇರೇಪಣೆಗೆ ನನಗೆ ಮಾನಸಿಕವಾಗಿ ಪರಿಣಾಮ ಬೀರ್ತಿರಲಿಲ್ಲ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಆ ಪರಿಕಲ್ಪನೆಗಳು ಅಪಾಯದಲ್ಲಿವೆ. ಕೇವಲ 75 ವರ್ಷಗಳ ಹಿಂದೆಯಷ್ಟೇ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಳವಡಿಸ್ಕೊಂಡು ಸಂವಿಧಾನದ ಆಳ್ವಿಕೆಗೆ ಒಳಪಟ್ಟಿದ್ದೇವೆ. ಆಗಾಗಲೇ ಈ ವ್ಯವಸ್ಥೆ ಈಗ ಶೈಶವ ವ್ಯವಸ್ಥೆಯಿಂದ ಒಂದು ಏನೋ ಬಾಲ್ಯ ವ್ಯವಸ್ಥೆ ಅಂತ ಅಂಬೆಗಾಲಿಡ್ತೈತೆ. ಅದಾಗಲೇ ಇದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತ ಅದನ್ನು ಕೆಡುವ ಈ ವ್ಯವಸ್ಥೆನ ದುರ್ಬಲಗೊಳಿಸಿ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತೈತೆ. ಒಂದು ಹೇಗಪ್ಪ ಅಂದರೆ ಫ್ಯಾಸಿಸ್ಟ್ ಶಕ್ತಿಗಳು ಅಂತಲೇ ಹೇಳ್ಬೋದು. ಅವು ಈ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇದು ಅವ್ರಿಗೆ ಸಹಿಸೋಕ್ಕಾಗಲ್ಲ. ಅವ್ರಿಗೇನಪ್ಪ ಅಂದರೆ ಆಡಳಿತ ಕೆಲವರ ಹಿಡಿತದಲ್ಲಿಡಬೇಕು, ಕೆಲವರು ಅವರ ಅಡಿಯಾಳಾಗಿರಬೇಕು. ಇದನ್ನು ನಿರೀಕ್ಷೆ ಪಟ್ಟಿರ್ತಾರೆ. ಇದನ್ನೇ ಮುಂದುವರಿಸ್ಕೋಬೇಕಂತ ಅವರ ನಂಬಿಕೆ ಆಗಿರುತ್ತೆ. ಈ ಒಂದು ತತ್ವನ ನಾವು ವೈಯಕ್ತಿಕವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಾನು ಹತ್ತಿರದಿಂದ ವ್ಯವಸ್ಥೆನ ಅವಲೋಕಿಸಿದಾಗ, ಇಲ್ಲಪ್ಪ ನಾವು ಈ ವಿಷಯಗಳ ಬಗ್ಗೆ ಮುಂದೆ ಮಾತಾಡಲಿಲ್ಲ ಅಂದರೆ ಇದು ಮುಂದೆ ಹೆಚ್ಚು ದಿನ ಈ ವ್ಯವಸ್ಥೆ ಉಳಿಯಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆ ನನಗೆ ಸಾಕಷ್ಟು ನನ್ನಲ್ಲಿ ಮಾನಸಿಕ ಸಂಘರ್ಷ ಉಂಟು ಮಾಡ್ತಾ ಇತ್ತು. ಆ ನಿಟ್ಟಿನಲ್ಲಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಖಂಡಿತ ಹೌದು, 1 ಕೋಟಿ ಕೊಟ್ಟರು ಸಿಗದೇ ಇರೋಂತಹ ಸರ್ಕಾರಿ ಕೆಲಸ, 1 ಲಕ್ಷದ ಸರ್ಕಾರಿ ಸಂಬಳ, ಎಲ್ಲ ಅನುಕೂಲ ಸೌಕರ್ಯಗಳನ್ನ ಬಿಡುವಷ್ಟು, ತಾತ್ಸಾರ ಮಾಡೋಷ್ಟು, ತಿರಸ್ಕಾರ ಮಾಡೋಷ್ಟು, ಉಪೇಕ್ಷೆ ಮಾಡೋಷ್ಟು ದೊಡ್ಡವನು ನಾನಲ್ಲ. ಯಾಕಂದರೆ ನಾವು ಒಂದೊತ್ತು ಊಟಕ್ಕೂ ಪರದಾಡಿರೋರು. ಇವತ್ತೆಲ್ಲವೂ ಸಿಕ್ಕಿತ್ತು, ಉಪ್ಪಿಟ್ಟು ತುಂಬಿಟ್ಟು ಕೊಡ್ತಾರೆ ಅನ್ನೋ ಆಸೆಗೆ ಶಾಲೆಗೆ ಹೋಗಿ ಅಕ್ಷರ ಕಲ್ತಿರೋರು ನಾವು. ಆ ರೀತಿ ಪರಿಸ್ಥಿತಿಯಿಂದ ಬಂದು ನಾವು 1 ಲಕ್ಷದ ಕೆಲಸನ ಬಿಡೋ ಈ ಒಂದು ಗಟ್ಟಿ ನಿರ್ಧಾರ ಮಾಡಬೇಕಂದ್ರೆ ಖಂಡಿತ ನಾವು ಇದರಲ್ಲಿ ಯಾವುದೇ ವೈಯಕ್ತಿಕ ಮಹತ್ವಾಕಾಂಕ್ಷೆ ಆ ರೀತಿ ಇಟ್ಕೊಂಡು ಆ ರೀತಿ ಗೊಂದಲಕ್ಕೆ ಅದು ಈ ಮೂಲಕನೇ ಸ್ಪಷ್ಟೀಕರಣ ಕೊಡ್ತೀನಿ. ಅವೆಲ್ಲದಕ್ಕೂ ಮೀರಿದ ಕಾರಣ ಇದೆ. ಅದು ಈಗಲೇ ನಾನು ಒಂದು ಸಂದರ್ಶನದಲ್ಲಿ, ಒಂದು ವಿಡಿಯೋದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸನ್ನಿವೇಶ ಸಂದರ್ಭ ಎದುರಾದರೂ, ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂಥ ಯಾವುದೇ ಸನ್ನಿವೇಶ ಆದರೂ ನಾವು ಈಗ ನನಗನ್ಸೋದು ವಿಶೇಷವಾಗಿ ಇದೆಲ್ಲ ಮಾಡೋಕ್ಕೆ ಸಾಕಷ್ಟು ಸಂಸ್ಥೆಗಳಿವೆ, ವ್ಯವಸ್ಥೆ ಇದೆ, ಆದಾಗ್ಯೂ ನಾವು ಯಾಕೆ ಮಾಡಬೇಕು ಅಂತ. ಖಂಡಿತ ಈ ವ್ಯವಸ್ಥೆ ಇದೆ, ಆದರೆ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂಥ ಯಾವುದೇ ಸನ್ನಿವೇಶ ಆದರೂ ನಾವು ಈಗ ನನಗನ್ಸೋದು ವಿಶೇಷವಾಗಿ ಇದೆಲ್ಲ ಮಾಡೋಕ್ಕೆ ಸಾಕಷ್ಟು ಸಂಸ್ಥೆಗಳಿವೆ, ವ್ಯವಸ್ಥೆ ಇದೆ, ಆದಾಗ್ಯೂ ನಾವು ಯಾಕೆ ಮಾಡಬೇಕು ಅಂತ. ಖಂಡಿತ ಈ ವ್ಯವಸ್ಥೆ ಇದೆ, ಆದರೆ ಎಲ್ಲ ವ್ಯವಸ್ಥೆಗಳನ್ನ
ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂಥ ಯಾವುದೇ ಸನ್ನಿವೇಶ ಆದರೂ ನಾವು ಈಗ ನನಗನ್ಸೋದು ವಿಶೇಷವಾಗಿ ಇದೆಲ್ಲ ಮಾಡೋಕ್ಕೆ ಸಾಕಷ್ಟು ಸಂಸ್ಥೆಗಳಿವೆ, ವ್ಯವಸ್ಥೆ ಇದೆ, ಅದಾಗಿಯೂ ನಾವು ಯಾಕೆ ಮಾಡಬೇಕು ಅಂತ. ಖಂಡಿತ ವ್ಯವಸ್ಥೆ ಇದೆ, ಆದರೆ ಎಲ್ಲ ವ್ಯವಸ್ಥೆಗಳನ್ನ ಹಾಕ್ತಾ ಇದ್ದಾರೆ. ಯಾಕಂದರೆ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದ ಮಾಧ್ಯಮಗಳು ಅವೇ ಮಾರಾಟ ಆಗಿದ್ದಾವೆ ಅಂತ ಬಹುಶಃ ಅನಿಸ್ತೈತೆ. ಅವರು ನಮ್ಮ ಸಾರ್ವಜನಿಕರ ನಿಲುವಿನ ಅಭಿಪ್ರಾಯಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ. ವಿಶೇಷವಾಗಿ ಸಾಂವಿಧಾನಿಕ ಸಂಸ್ಥೆಗಳು ನೋಡಿ, ಇವಾಗ ಚುನಾವಣೆಗಳು ನಡೀತೈತೆ. ಚುನಾವಣಾ ಆಯೋಗ ಎಷ್ಟು ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಆದರೆ ಚುನಾವಣಾ ಆಯೋಗದ ಮುಖ್ಯಸ್ಥ ಯಾರು ಅನ್ನೋದೇ ದೇಶದ ಬಹುಪಾಲು ಜನರಿಗೆ, ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾನೇ ಚರ್ಚೆ ಮಾಡುವಾಗ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಒಳ್ಳೆ ರಾಜಕೀಯ ಚಿಂತಕರ ನಡುವೆನೆ ಸುಮ್ಮನೆ ಕುತೂಹಲಕ್ಕೆ ಕೇಳುವೆ, ಯಾರು ಚುನಾವಣಾ ಆಯುಕ್ತ ಹೇಳಿ ಅಂತ ಯೋಚನೆ ಮಾಡ್ತಾರೆ. ಅರ್ಧಕ್ಕಿಂತ ಹೆಚ್ಚು ಜನ ಚುನಾವಣಾ ಆಯುಕ್ತರ ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಆ ಸಂಸ್ಥೆ ಎಷ್ಟು ಒಂದು ಪಾರದರ್ಶಕ ಮತ್ತು ದಕ್ಷವಾಗಿ ಚುನಾವಣೆಗಳನ್ನು ನಡೆಸಿ ನಿಯಂತ್ರಣ ಮಾಡಬೇಕಾಗಿದ್ದು ಅದು ಕೂಡ ಅಸಹಾಯಕವಾಗಿದೆ. ಮತ್ತು ತನಿಖಾ ಸಂಸ್ಥೆಗಳು ಅದು ಎಗ್ಗಿಲ್ಲದೆ ದುರುಪಯೋಗ ಆಗಿ ಪ್ರಜಾಪ್ರಭುತ್ವದ ದುರ್ಬಲ ಆಗಕ್ಕೆ ಈ ಸಂಸ್ಥೆಗಳು ಕೂಡ ದುರ್ಬಲ ಆಗ್ತಾ ಇರೋದು, ಅಸ್ಥಿರ ಆಗ್ತಾ ಇರೋದು, ಮತ್ತು ಅದರ ಮೂಲ ಕಾರ್ಯ ಸ್ವರೂಪದಿಂದ ದೂರ ಹೋಗ್ತಾ ಇದ್ದೇವೆ ಅಂತ ಅನಿಸ್ತು. ಯಾವಾಗ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ವಿಫಲ ಆಗ್ತಾವೋ ಆವಾಗ ವ್ಯಕ್ತಿಗತ ಧ್ವನಿ ಎತ್ತಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮದು ಒಕ್ಕೂಟ ವ್ಯವಸ್ಥೆದಲ್ಲಿ ರಾಷ್ಟ್ರೀಯತೆ ಹೆಸರಲ್ಲಿ ನಮ್ಮ ಪ್ರಾದೇಶಿಕತೆಯನ್ನು ಹತ್ತಿಕ್ಕೋದು ಕೂಡ ವೈಯಕ್ತಿಕವಾಗಿ ನಾನು ವಿರೋಧಿಸ್ತೀನಿ. ಯಾಕಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಾದೇಶಿಕತೆಗಳು, ಭಾಷೆಗಳಿಗೆ ಎಲ್ಲವಕ್ಕೂ ಸಮಾನ ಅವಕಾಶ ಇದೆ. ಯಾವುದನ್ನು ಒತ್ತಾಯಪೂರ್ವಕವಾಗಿ ಯಾವುದನ್ನು ಹೇರಬಾರ್ದು. ಇದು ಕೂಡ ನನಗೊಂದು ಅಸಮ್ಮತಿ ಇದೆ. ಹಾಗೆ ನಾನು ಮುಂಚೆನೇ ಹೇಳಿದೆ, ಇಂಥ ಒಂದು ದೊಡ್ಡ ನಿರ್ಧಾರ ತಗೊಂಡಾಗ ಆಕಸ್ಮಿಕವಾಗಿ ನನಗೆ ತುಂಬ ಹಿಂಸೆ ಆಗಿದೆ. ನಾನು ನನ್ನ ವೈಯಕ್ತಿಕ ಭವಿಷ್ಯದ ವಿಷಯಕ್ಕೆ ಹೋದರೆ ನನಗೆ ಒಂದು ಆತಂಕ ಆವರಿಸ್ಕೊಳ್ಳುತ್ತೆ. ಯಾಕಂದರೆ ನನಗೆ ಖಾಕಿ ನಂಟು ಅದು ಬಿಡಿಸಲಾಗಿದ್ದ ಗಂಟದು ಅನ್ನಂಗೆ ನಮಗೆ ಸಕಲ ಸರ್ವಸ್ವವು ಖಾಕಿನೇ ಆಗಿತ್ತು. ಆದಾಗ್ಯೂ ಆವತ್ತಿನ ಆ ಒಂದು ಕ್ಷಣ ಈಗಲೂ ನೆನೆಸ್ಕೊಂಡ್ರು ನಮಗೆ ಮೂಕ ವಿಸ್ಮಿತನಾಗದೆ ದಾರಿ ಇರಲ್ಲ. ಯಾಕಂದರೆ ಲಾಸ್ಟ್ ಟೈಮು ನಾವು ದಿನನಿತ್ಯ ಸಾಕಷ್ಟು ಪತ್ರಗಳಿಗೆ ಸಹಿ ಮಾಡ್ತಾ ಇದ್ದೋ, ಸರ್ಕಾರಿ ಪತ್ರಗಳಿಗೆ, ಕಚೇರಿ ಪತ್ರಗಳಿಗೆ, ಕಡತಗಳಿಗೆ. ಬಟ್ ನಾನು ಆ ಒಂದು ರಾಜೀನಾಮೆ ಪತ್ರಕ್ಕೆ ಆ ಸಹಿ ಮಾಡುವಾಗ ಒಂದು ಕ್ಷಣ ನನಗೆ ಕೈಕಾಲು ನಡುಕ, ಸಹಿ ಮಾಡುವಾಗ ಕೈಯೇ ನಡುಕ್ತಾ ಇತ್ತು, ಮೈಯೆಲ್ಲ ಕಂಪಿಸ್ದಂಗೆ ಭಾಸ ಆಗ್ತಾ ಇತ್ತು, ಕಣ್ಣು ಮುಂದೆ ಒಂದು ಕ್ಷಣಕ್ಕೆ ಕತ್ತಲೆ ಆವರಿಸ್ಕೊಳ್ತು. ಈಗಲೂ ಆ ಕ್ಷಣನ ನೆನ್ಕೊಂಡ್ರೆ ಈಗಲೂ ನನಗೂ ಅದೇ ರೀತಿ ಈಗ ಮಾತಾಡ್ಬೇಕಂದ್ರೂ ನನಗೆ ನಾಲ್ಗೆ ಕಟ್ಕೊಳ್ತೈತೆ. ಅಟ್ ದಿ ಎಂಡ್ ಆ ಒಂದು ಸಂಘರ್ಷದಿಂದ ಆಚೆ ಬಂದಿದ್ದೀನಿ ಅಂತ ಅನಿಸ್ತೈತೆ. ಆದರೂ ಕೂಡ ಖಾಕಿನೊಂದಿಗೆ ನಾನು ಇನ್ನು ಮುಂದೆ ಭೌತಿಕವಾಗಿ ಇರಲ್ಲ, ಮಾನಸಿಕವಾಗಿ ಸದಾ ನನ್ನ ಜೊತೆ ಖಾಕಿ ಜೊತೆ ನಂಟಿರುತ್ತೆ. ಮತ್ತು ಕೊನೆ ಬಾರಿ ನನಗೆ ಖಾಕಿ ಕಳಿಸಿದಾಗ ಏನೋ ನಾನು ಮೈ ಚರ್ಮನೆ ಸುಲಿದಿದಂತೆ ಒಂದು ಭಾಸ ಆಯಿತು. ಕೊನೆಗೆ ಅನಿಸಿದ್ದು ಒಂದೇ, ನಾನು ನಂಬ್ಕೊಂಡು ಆಚೆ ಬಂದಿರೋದು ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಸ್ಥಾನಮಾನ, ಇದಕ್ಕಿಂತ ದೊಡ್ಡ ಹುದ್ದೆ ಇದ್ದಿದ್ರು ಕೂಡ ನಾನು ಇದೇ ನಿರ್ಧಾರ ಮಾಡ್ತಾಯಿದ್ದೆ. ಅದರಲ್ಲಿ ನನಗೆ ದ್ವಂದ್ವ, ಯಾವುದೇ ಗೊಂದಲ ಇಲ್ಲ. ಅಸಿಸ್ಟೆಂಟ್ ಕಮಾಂಡೆಂಟ್ಗೂ ಮೀರಿದ ಕಾರ್ಯ, ಜವಾಬ್ದಾರಿ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಇದು ಎಲ್ಲದಕ್ಕೂ ಬುನಾದಿ, ಪ್ರಜಾಪ್ರಭುತ್ವಕ್ಕೆ, ಇಲ್ಲಿಯ ರಾಜಕಾರಣಕ್ಕೆ ಎಲ್ಲವಕ್ಕೂ ಬುನಾದಿ ಸಂವಿಧಾನ. ಅದೇ ದುರ್ಬಲ, ಅದೇ ಅಪತ್ತಲ ಇದ್ದಂದಾಗ ನಾವು ಆರಾಮಾಗಿ ವಿರಾಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸ್ತು. ಆ ನಿಟ್ಟಿನಲ್ಲಿ ರಾಜೀನಾಮೆ ನೀಡಿ, ಮತ್ತು ಬಹುತೇಕರು ಸಲಹೆಗಳು ಕೊಡ್ತಾರೆ, ಅಲ್ಲೇ ಇದ್ದು ಇಂಥವೆಲ್ಲ ಮಾಡ್ಬೋದು ಸಣ್ಣ ಪುಟ್ಟದಾಗೆ ಅಂತ. ಆ ಹುದ್ದೆಯಲ್ಲಿ
ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಸಮಾನವಾಗಿ ನೋಡಬೇಕಾದಂಥ ಹುದ್ದೆಯಲ್ಲಿ ಕೂತ್ಕೊಂಡು ನಾನು ನನ್ನ ಸೇವಾ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಯಾವುದೇ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳದೆ ನನಗೆ ಮನಸ್ಸಾಕ್ಷಿ ಒಪ್ಪಲಿಲ್ಲ. ಯಾವುದೇ ಕಾರ್ಯನ ಯಾವುದೇ ಕೆಲಸನ ಮಾಡಿದ್ರೆ ಅದು ಅಂಥ ಕಾರಣನೂ ಒಪ್ಪಬೇಕು. ಆ ಕಾರಣಕ್ಕೆ ನಾನು ಸಂಪೂರ್ಣವಾಗಿ ನನ್ನ ಇಲಾಖೆಯಿಂದ ಆಚೆ ಬಂದು ನನ್ನ ವಾಕ್ ಸ್ವಾತಂತ್ರ್ಯವನ್ನು ವಾಪಸ್ ಪಡೆದು ನನ್ನ ಪರಿಕಲ್ಪನೆಗಳ ಬಗ್ಗೆ ನಾನು ಮತ್ತೆ ಸಮಾಜಕ್ಕೆ ಸಂದೇಶ ಕೊಡಬೇಕು. ಈ ಕಾಲಘಟ್ಟದಲ್ಲಿ ಈ ನಿಮಿತ್ತ ನನಗೆ ಒಂದು ಕಿರು ಪಾತ್ರ, ಒಂದು ಸಣ್ಣ ಜವಾಬ್ದಾರಿ ನಿರ್ವಹಿಸಬೇಕಂತ ತುಂಬ ಬಲವಾಗಿ ನನಗೆ ನನ್ನ ಆತ್ಮಸಾಕ್ಷಿ ಪ್ರೇರೇಪಣೆ ನೀಡೋದ್ರಿಂದ ಆಚೆ ಬಂದಿದ್ದೇನೆ. ಭವಿಷ್ಯದಲ್ಲೂ ಕೂಡ ನನ್ನ ಪೊಲೀಸ್ ಇಲಾಖೆ ಜೊತೆಗೆ ಇಡೀ ಸಮಗ್ರ ಕರ್ನಾಟಕದ ಒಂದು ಕನ್ನಡಿಗರ ಬೆಂಬಲನ ನನ್ನ ಈ ಕಾರ್ಯದಲ್ಲಿ ನಿಮ್ಮೆಲ್ಲರಿಂದನೂ ನಿರೀಕ್ಷೆ ಮಾಡ್ತೇನೆ. ಎಲ್ಲರೂ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ್.